ವೀಕ್ಷಕ ಬಂಧುಗಳೆಲ್ಲರಿಗೂ ನಮಸ್ಕಾರ. ನನ್ನ ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಈಗಲ್ಬರ್ಗ್ ಗಾಲ್ಫ್ ವಿಲೇಜ್ ಅಂತ ಈ ಲೇಔಟಿನ ಹೆಸರು. ಇಲ್ಲಿ ಇರುವಂತಹ ಎಲ್ಲ ನಿವೇಶನಗಳು 80x120 ಅಂದರೆ ಅಬೌಟ್ 9 to 10,000 ಸ್ಕ್ವೇರ್ ಫೀಟ್ ಇರುವಂತಹ ನಿವೇಶನಗಳೇ ಇರುವಂಥದ್ದು. ಇದು ಸೆಕೆಂಡ್ ಸೇಲ್ ಅಂದರೆ ಡೆವಲಪರಿಂದ ತೊಗೊಂಡಿರುವಂಥವ್ರು ಮಾರ್ತಾ ಇರುವಂಥದ್ದು. ಅಬೌಟ್ 7 to 8 ಇಯರ್ಸ್ ಓಲ್ಡ್ ಲೇಔಟು, ವೆರಿ ವೆಲ್ ಮೇಂಟೈನ್ಡ್ ಲೇಔಟ್. 450 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಲೇಔಟ್ ಆಗಿರುತ್ತೆ. ಸಿಮೆಂಟ್ ರೋಡ್ಸು ನೀವು ನೋಡ್ತಾ ಇರ್ಬೋದು. ಸಿಮೆಂಟ್ ರೋಡ್ಗಳು, ಅವೆನ್ಯೂ ಟ್ರೀಸು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮು, ಅಂಡರ್ಗ್ರೌಂಡ್ ವಾಟರ್ ಲೈನು, ಡ್ರೈನೇಜ್ ಸಿಸ್ಟಮು. ಅಂದರೆ ಇವಾಗ ಮನೆಗಳಿಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್. ಮನೆಗಳು ಬಂದಾಗ ಮನೆಗಳಿಂದ ಹೊರಬರುವಂತಹ ನೀರು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಲ್ಲಿ ಪಾಸ್ ಆಗಿ ಎಕ್ಸಿಟ್ ಆಗುವಂಥದ್ದು. ಈಗ ಯಾವ ನಿವೇಶನ ಸೇಲ್ಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ನಿವೇಶನ. ಇಟ್ಸ್ ಅ ಕಾರ್ನರ್ ಪ್ರಾಪರ್ಟಿ ಆನ್ ಟು ದಿ ಡಬಲ್ ರೋಡ್, 80x120. ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಏನು ಇವಾಗ ಫೆನ್ಸಿಂಗ್ ಮಾಡಿದ್ದಾರೆ ಇದೇನೆ. ಈ ಲೇಔಟ್ನಲ್ಲಿ ನಾನು ಈಗಾಗಲೇ 400 ಎಕರೆ ಲೇಔಟ್ ಇದು. ಬಹಳ ಕಷ್ಟ ಇದನ್ನು ಮೇಂಟೈನ್ ಮಾಡುವಂಥದ್ದು. 24 hour ಸೆಕ್ಯೂರಿಟಿ ಇದೆ. ರೋಡ್ಗಳನ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಬಾಕ್ಸ್ ಟೈಪ್ ಡ್ರೈನ್ಗಳಿದೆ, ಕಸ ತುಂಬ್ಕೊಂಡ್ಬಿಡುತ್ತೆ, ಮರಗಳು ಎಲೆಗಳು ಬಿದ್ದು ಅದನ್ನು ಕ್ಲೀನ್ ಮಾಡಬೇಕು. ಪೀರಿಯಡ್ ಆಫ್ ಟೈಮ್ ಸೈಟ್ಗಳನ್ನ ಆವಾಗವಾಗ ಕ್ಲೀನ್ ಮಾಡಿಸ್ಲಿಲ್ಲ ಅಂದರೆ ಗಿಡ ಗುಂಟೆಗಳೆಲ್ಲ ಬೆಳೆದು ಕಾಡಾಗೋಗುತ್ತೆ ಲೇಔಟು. ಸೊ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಲೇಔಟ್ನ. ಈಗಾಗಲೇ ಹೇಳಿದಂತೆ ಸೆಕೆಂಡ್ ಸೇಲ್ ಅಂದರೆ ಈ ಲೇಔಟಿಂದ ತೊಗೊಂಡಿರುವಂತಹ ಏನು ಮಾಲೀಕರಿದ್ದಾರೆ, ಅಂದರೆ ಲ್ಯಾಂಡ್ ಓನರ್ ಏನಿದ್ದಾರೆ ಅಥವಾ ಡೆವಲಪರಿಂದ ಅವರಿಂದ ತೊಗೊಂಡಿರುವಂತಹ ನಿವೇಶನ ಸೇಲಿಗೆ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಅಬೌಟ್ ಒಂದು 20 minutes ಡ್ರೈವ್ ಬನ್ನೂರಿಗೆ ಹೋಗುವಂಥ ರಸ್ತೆಯಲ್ಲಿ ಮೇನ್ ರೋಡಲ್ಲೇ ಇರುವಂತಹ ನಿವೇಶನ ಆಗಿರುತ್ತೆ. ಮನೆಗಳಾಗಿದೆಯಾ ಸುಪ್ರೀತ್ ಅಂತ ಕೇಳ್ತಾರೆ. ಹೌದು, ಈಗಾಗಲೇ ನಾನು ಈ ಲೇಔಟಿಗೆ ಬಂದಾಗ ಇಟ್ಸ್ ನಾಟ್ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್, ವೆರಿ ಥಿನ್ಲಿ ಪಾಪ್ಯುಲೇಟೆಡ್. ಅಲ್ಲೊಂದು ಇಲ್ಲೊಂದು ಮನೆಗಳಾಗಿದೆ. ನನಗೆ ಯಾರೋ ಇದನ್ನು ವೀಡಿಯೋ ನೋಡ್ತಾ ಇರೋರು ಗಾಲ್ಫ್ ಎಂತೂಸಿಯಾಸ್ಟ್ ಇದ್ದು ಅಥವಾ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬೇಕು ಮೈಸೂರಲ್ಲಿ, ಎಲ್ಲ ದೊಡ್ಡ ದೊಡ್ಡ ಸೈಟ್ ಇರಬೇಕು, ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಅಲ್ಲೇ ಹೋಗಿ ಮನೆ ಕಟ್ಕೋತೀನಿ, ಇಲ್ವಾ ನಾನು ಅದನ್ನು ಸೇಲ್ ಮಾಡಿಬಿಡ್ತೀನಿ ಅನ್ನೋರಿಗೂ 2 ಆಪ್ಷನಲ್ಲೂ ಇದೆ. ಇವಂಟು ನನಗೊಂದು ಹಾಲಿಡೇ ಹೋಮ್ ಥರ ಬೇಕು, ನಾನು ಗಾಲ್ಫ್ ಆಡಬೇಕು ಅನ್ನೋರಿಗೂ ಚೆನ್ನಾಗಿದೆ. ಯಾಕಂದರೆ ಒಂದು ಗಾಲ್ಫ್ ಕೋರ್ಸ್ ಇಲ್ಲ, ಇಲ್ಲಿ ಒಂದು 8 ಗಾಲ್ಫ್ ಕೋರ್ಸ್ಗಳಿದೆ. ಸೊ ದೇರ್ ಆರ್ ಮೆನಿ ಪ್ಲೇಸಸ್ ದಟ್ ಯು ಕ್ಯಾನ್ ಪ್ಲೇ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಈ 80x120 ನಾ ಕಾರ್ನರ್ ಪ್ರಾಪರ್ಟಿ ವಿಚ್ ಈಸ್ ಆನ್ ಟು ದಿ ಡಬಲ್ ರೋಡ್ ತೋರಿಸಿದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ 81 ಯೂಶ್ವಲಿ ಮೈಸೂರಲ್ಲಿ 50-80 ಹೈಯೆಸ್ಟ್ ಮೆಷರ್ಮೆಂಟ್ ಸೈಟ್ಗಳು ಮಾಡೋದು. ವೆರಿ ರೇರ್ ದಟ್ ವಿ ಫೈಂಡ್ ಇನ್ ಮೈಸೂರು 80x120. ಅಲ್ಲೊಂದಿಲ್ಲೊಂದಿದೆ, ಬಟ್ ನಾಟ್ ಆ್ಯಸ್ ಬಿಗ್ ಆಸ್ ದಿಸ್ ಈಗಲ್ಬರ್ಗ್ ಗಾಲ್ಫ್ ವಿಲೇಜ್. ಅಷ್ಟು ದೊಡ್ಡದಿಲ್ಲ. ಇದು 400 ಎಕರೆ ಇರುವಂತಹ ಲೇಔಟ್ ಆಗಿರುತ್ತೆ. ನೋಡಿ, ಇನ್ನೊಮ್ಮೆ ಜಸ್ಟ್ ಶೋ ಇದೆ ಸೈಟ್ ಅಗೇನ್. ಇದೇ ಸೈಟು. ಓಕೆ, ಸೊ ನಾನು ಹೇಳ್ತಾ ಇದ್ದೆ, ಈ ಥರ ಸೈಟ್ಗಳು ಅಂದರೆ ಈ ಥರ ಲೇಔಟ್ಗಳೇ ಇಲ್ಲ. ನೀವು ಇದೊಂದು ಪಾರ್ಟ್ ಅಲ್ಲ, ನಾನು ಇನ್ನೊಂದೆರಡು ಪಾರ್ಟ್ ಹೋಗಿ ಓಡಾಡಿ ಮುಂಬರುವ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ. ದಿಸ್ ಪ್ರಾಪರ್ಟಿ, ಈ ಕಾರ್ನರ್ ಪ್ರಾಪರ್ಟಿ ಸೇಲ್ಗಿರುವಂಥದ್ದು ಆನ್ ಟು ದ ಡಬಲ್ ರೋಡ್ ಇದೆ. ಇದು ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಸೊ ಡಬಲ್ ರೋಡ್ಗಿರುವಂಥದ್ದು ಕಾರ್ನರು, ಬಿಗರ್ ಪ್ರಾಪರ್ಟಿ. ಮೈಸೂರಲ್ಲಿ ಈ ಥರ ಲೇಔಟು ಇನ್ನೊಂದು ಇಲ್ಲ. ನಾನು ಹೊಡೆದಂಗೆ 400 ಎಕರೆಯಲ್ಲಿ ಗಾಲ್ಫ್ ಆಡುವಂತಹ ಜಾಗ, 400 ಎಕರೆನ ಮೇಂಟೈನ್ ಮಾಡಿರುವಂತಹ ಜಾಗ, 400 ಎಕರೆನ ಈ ಥರ ಕ್ಲೀನಾಗಿ ಎಲ್ಲ ಫೆಸಿಲಿಟೀಸ್ ಇರುವಂತಹ ಜಾಗ. ಸೆಕ್ಯೂರಿಟಿ ಇವಾಗಲೇ ದೊಡ್ಡ ಆರ್ಚ್ ಇದೆ, ಸೆಕ್ಯೂರಿಟಿ ಇದೆ. 400 ಎಕರೆಗೆ ಕಾಂಪೌಂಡ್ ಹಾಕಿದ್ದಾರೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ, ಎಲ್ಲ ಸೈಟ್ಗಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮಳೆ ಬಂದರೆ ಡ್ರೈನಿಂದ ಎಕ್ಸಿಟ್ ಆಗೋ ಥರ ಮಾಡಿ ಎಲ್ಲ 400 ಎಕರೆಯಲ್ಲಿ ಇರುವಂತಹ ಲೇಔಟ್ ಆಗಿರುತ್ತೆ. ಮಧ್ಯದಲ್ಲಿ ವಾಟರ್ ಸ್ಪಾಟ್ಸ್ಗಳಿದೆ, ಭಾಳಷ್ಟು ಕಡೆ ನೀರು ತುಂಬಿರುವಂತಹ ವೆರಿ ಕ್ಲೀನಾಗಿ ನೀರನ್ನ ಶೇಖರಣೆ ಆಗಿರುವಂತಹ ಜಾಗಗಳು, ನಿಮಗೆ ಲೇಕ್ ಥರ ಕಾಣುವಂತಹ ಜಾಗಗಳು ಭಾಳಷ್ಟಿದೆ ಇಲ್ಲಿ. ಸೊ ಅದನ್ನು ಎಲ್ಲಷ್ಟೂ ನಾನು ಕವರ್ ಮಾಡಲಿಕ್ಕೆ ಸಾಧ್ಯ. ಸೊ ಜಸ್ಟ್ ಎಂಡಿಂಗ್ ದಿಸ್ ವಿಡಿಯೋ ಹಿಯರ್. ಯಾಕಂದರೆ ಸೈಟ್ ಯಾವುದು ಸೇಲ್ಗಿದೆ ಅದನ್ನು ಸಹ ತೋರಿಸಿದ್ದೀನಿ, ಡಬಲ್ ರೋಡ್ ತೋರಿಸಿದ್ದೀನಿ, ಲೊಕೇಶನ್ನು 20 ನಿಮಿಷ ಡ್ರೈವ್ ಬನ್ನೂರು ರಸ್ತೆಯಲ್ಲಿದೆ ಅಂತ ಹೇಳಿದ್ದೀನಿ. ಸೊ ಇವೆಲ್ಲವೂ ಇರುವಂತಹ ಲೇಔಟ್ ಆಗಿರುತ್ತೆ ಇದು. ವಿಸಿಟ್ ಅಂದರೆ ಇಟ್ ಇಸ್ ನಾಟ್ ಎ ರೆಗ್ಯುಲರ್ ಲೇಔಟ್ ವೆರಿನ್ ನೀವು ಮನೆ ಕಟ್ಕೊಂಡು ಈಗಲೇ ಇರ್ಬೋದಾ, ಅದೆಲ್ಲ ಸ್ವಲ್ಪ ದೆರ್ ಆರ್ ಸರ್ಟನ್ ಚಾಲೆಂಜಸ್ ರಿಗಾರ್ಡಿಂಗ್ ದಿಸ್. ಯಾಕಂದರೆ ದೊಡ್ಡ ಲೇಔಟು, ಸೈಜಸ್ ಎಲ್ಲ ದೊಡ್ಡದು. ಸೊ ನೀವು ಇನ್ವೆಸ್ಟ್ಮೆಂಟು ಮಾಡಬೇಕು ದೊಡ್ಡ ಲೇಔಟಲ್ಲಿ, ಎಲ್ಲ ಸೈಟ್ಗಳು ದೊಡ್ಡದಿರಬೇಕು ಅನ್ನೋರಿದ್ದರೆ, ಆ ಥರ ಒಂದು ಐಡಿಯಾಲಿದ್ದರೆ ಮೈಸೂರಲ್ಲಿ ನೋಡಿ ಇಲ್ಲಿದೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಆ್ಯಂಡ್ ಇಟ್ಸ್ ಅ ಕಾರ್ನರ್ ಪ್ರಾಪರ್ಟಿ. ಇದರ ಇನ್ನಷ್ಟು ಮಾಹಿತಿ, ಲೈಕ್ ವಾಟ್ ಈಸ್ ದ ರೇಟ್, ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ವಾಟ್ ಈಸ್ ದ ರೇಟ್ ಸುಪ್ರೀತ್ ಆಫ್ ದಿಸ್ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ರೇಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಸ್ಕ್ವೇರ್ ಫೀಟಲ್ಲೂ ಮಾಡಿರ್ತೀನಿ, ಟೋಟಲ್ ಏರಿಯಾನೂ ಹಾಕಿರ್ತೀನಿ. ಎರಡೂ ನೋಡಿ ನಿಮಗೆ ನಾವು ಈ ಜಾಗನ ನೋಡಬೇಕು, ವಿಸಿಟ್ ಮಾಡಬೇಕು ಅಂದಾಗ ಯು ಕ್ಯಾನ್ ಪ್ಲೀಸ್ ಡೂ ಕಾಲ್ ಮೀ ಆರ್ ವಾಟ್ಸ್ಯಾಪ್ ಮೀ.
ಥ್ಯಾಂಕ್ ಯು. ಎಲ್ಲ ಅಂದರೆ ಇನ್ನೊಂದು ವಿಚಾರ, ನೀವು ಸೈಟ್ಗಳನ್ನ ಹುಡುಕೋದು ತುಂಬಾ ಈಸಿ. ಆ ಥರ ದಿಕ್ಸೂಚಿಗಳನ್ನ ಹಾಕಿದ್ದಾರೆ, ಅಂದರೆ ಯಾವ ಡೈರೆಕ್ಷನಲ್ಲಿ ಹೋದರೆ ಯಾವ ಸೈಟ್ ಸಿಗುತ್ತೆ ಅನ್ನೋದನ್ನು ಸಹ ಕ್ಲಿಯರಾಗಿ ಹಾಕಿದ್ದಾರೆ. ಅದು ಸಹ ನೀವು ಆಸಕ್ತರು ನಮಗೆ ಫೋನ್ ಮಾಡಿ ನಾವು ಈ ಥರ ಪ್ರಾಪರ್ಟಿ ನೋಡಬೇಕು ಅಂದರೆ ನನ್ನ ಎಕ್ಸಾಕ್ಟ್ ಸೈಟ್ ಲೊಕೇಶನು, ಸೈಟ್ ನಂಬರ್ ಎರಡನ್ನೂ ಸಹ ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೀವು ನೋಡಬಹುದು. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ನಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.